ಕುಂಬಳಗೂಡಿನ ಕೆರೆಯ ಪಕ್ಕದಲ್ಲಿ ಸಿಕ್ಕಂತಹ ಅನಾಥ ವೃದ್ಧೆಯ ಶವಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಬೆಳವಣಿಗೆಯಾಗಿದೆ. ವೃದ್ಧೆ ಜಯಮ್ಮನನ್ನ ಕೊಲೆ ಮಾಡಿ ಈ ರೀತಿಯಾಗಿ ಕೆರೆಯಲ್ಲಿ ಅದು ಕೂಡ ಸೂಟ್ಕೇಸ್ನಲ್ಲಿ ಹಾಕಿ ಎಸೆದು ಹೋಗಿದ್ದಾರೆ ಅನ್ನುವಂತಹ ವಿಚಾರ ಬಯಲಾಗಿದೆ. ಆನ್ಲೈನ್ ಬೆಡ್ಡಿಂಗ್ ಚಟಕ್ಕೆ ಬಿದ್ದಂತಹ ಪಕ್ಕದ ಮನೆಯ ನಿವಾಸಿಯೇ ಈ ಕೃತ್ಯವನ್ನು ಎಸಗಿದ್ದಾನೆ. ಪಕ್ಕದ ಮನೆಯ ನಿವಾಸಿ ಅಮಿತ್ ಎಂಬುವನನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಮಾಡಿ ಜಯಮ್ಮನ ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನ ದೋಚಿ ಮೃತದೇಹವನ್ನ ಸೂಟ್ಕೇಸ್ಗೆ ತುಂಬಿ ಆರೋಪಿ ಎಸ್ಕೇಪ್ ಆಗಿದ್ದ. ಹಾಡ ಹಗಲೇ ಯಾರಿಗೂ ಅನುಮಾನ ಬಾರದಂತೆ ಆಟೋ ಬುಕ್ ಮಾಡಿ ಅದರಲ್ಲೇ ಸೂಟ್ಕೇಸ್ನ ಸಮೇತವಾಗಿ ಮೃತದೇಹವನ್ನ ಸಾಗಾಟ ಮಾಡಿದ್ದ. ರಾಮೋಹಳ್ಳಿ ಕೆರೆಗೆ ಮೃತದೇಹವನ್ನ ಬಿಸಾಡಿ ಆರೋಪಿ ಎಸ್ಕೇಪ್ ಆಗಿದ್ದ. ಕಳೆದ 15ನೇ ತಾರೀಕು ನಡೆದಂತಹ ಕೊಲೆಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಚಿನ್ನದ ಆಸೆಗಾಗಿ ತನ್ನ ಮನೆಗೆ ಬಂದಂತಹ ಜಯಮ್ಮರ ಉಸಿರುಗಟ್ಟಿಸಿ ಆರೋಪಿ ಅಮಿತ್ ಕೊಲೆ ಮಾಡಿದ್ದಾನೆ. ಜೊತೆಗೆ ಅದಾದ ನಂತರದಲ್ಲಿ ಪೊಲೀಸರು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ವೃದ್ಧೆಗಾಗಿ ಹುಡುಕಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಈತ ಸುತ್ತಾಡಿಕೊಂಡಿದ್ದ. ಇದೀಗ ಈತನೇ ಕೊಲೆಗಾರ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಕುಂಬಳಗೂಡು ಠಾಣಾ ವ್ಯಾಪ್ತಿಯಲ್ಲಿ ರಾಮೋಹಳ್ಳಿ ಕೆರೆ ಅಲ್ಲಿ ಒಂದು ಶವ ಪತ್ತೆ ಆಗಿದೆ ಅಂತ ನಮಗೆ ಬೆಳಗಿನ ಜಾವ ಮಾಹಿತಿ ಬಂತು. ಬೆಳಗಿನ ಜಾವ ಅಂದರೂ ಸುಮಾರು ಒಂದು 12:30 ಹಿಂಗಾಗಿರ್ಬೋದು. ಆವಾಗ ನಮ್ಮ 112ಗೆ ಮೊದಲ ಕರೆ ಬಂದು ನೋಡಲಾಗಿ ಒಂದು ಕೆಂಪು ಸೂಟ್ಕೇಸಲ್ಲಿ ಒಂದು ಬಾಡಿಯ ಒಂದು ಪಾರ್ಟ್ ಆಚೆ ಬಂದಿದ್ದು ನಮಗೆ ದೃಶ್ಯದಲ್ಲಿ ಬಂತು. ಸೊ ಅದರಲ್ಲಿ ಮೃತದೇಹ ಇರ್ಬೋದು, ಯಾವುದು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರಲಿಲ್ಲ. ಹೀಗಾಗಿ ಅದನ್ನು ನಾವು ಪರಿಶೀಲನೆ ಅಂತಂದ್ರೆ ನೆಕ್ಸ್ಟ್ ಅದು ಆಚೆ ತೆಗೆದು ನೋಡಲಾಗಿ ಅದು ಒಂದು ಮಹಿಳೆ ಮೃತದೇಹ ಆಗಿದೆ. ಸ್ಕಲ್ ಅಷ್ಟು ಬಿಟ್ಬಿಟ್ಟು ಮುಖದ ಎಲ್ಲ ಪಾರ್ಟನ್ನು ಕೂಡ ಡಿಕಂಪೋಸ್ ಆಗಿದೆ. ಮತ್ತು ಪ್ರಾಣಿಗಳು ತಿಂದಿದ್ರ ಬಗ್ಗೆ, ಇದು ನೀರಲ್ಲಿರೋ ಪ್ರಾಣಿಗಳು ತಿಂದಿದ್ರ ಬಗ್ಗೆ ನಮಗೆ ಕಾಣಿಸ್ತಾ ಇದೆ. ಇದು ಒಂದಾಗಿ ಒಂದು 4-5 ದಿನ ಆಗಿರ್ಬೋದು. ಬಿಕಾಸ್ ಮ್ಯಾಗಟ್ಸನ್ನು ಕೂಡ ಕಾಣಿಸ್ತಾ ಇದೆ. ಕೆಳಗಡೆ ಜಾವ್ ಪಾರ್ಟ್ ಬಾಡಿದು ಕಾಣಿಸ್ತಾ ಇಲ್ಲ. ಮತ್ತು ಸ್ವಲ್ಪ ಥ್ರೋಟಲ್ಲಿನೂ ಕೂಡ ಥ್ರೋಟ್ ಪಾರ್ಟ್ ಓಪನ್ ಆಗಿದೆ. ಸೊ ಯಾವ ರೀತಿ ಇದು ಬಾಡಿ ಕೊಲೆ ಆಗಿದೆಯೋ ಅಥವಾ ಏನಾಗಿದೆಯೋ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗೆ ಬಾಡಿ ಮೇಲೆ ಎಡಗೈ ಕೈ ಮೇಲೆ ಒಂದು 3 ಹಚ್ಚೆ ಗುರುತನ್ನ ಕೂಡ ಕಾಣ್ತಾ ಇದೆ. ಇದನ್ನು ನಾವು ಬಾಡಿಯನ್ನು ನಾವು ಈ ಸದ್ಯ ಪರಿಶೀಲನೆ ಮಾಡ್ತಾ ಇದ್ದೀವಿ. ತನಿಖೆಯನ್ನು ಇದು ಬಾಡಿ ಸೂಟ್ಕೇಸಲ್ಲಿ ಅದು ಈ ಕೆರೆಯಲ್ಲಿ ಸಿಕ್ಕಿದ್ರಿಂದ ಇದನ್ನು ಒಂದು 302ದಲ್ಲೇ ತೊಗೊಂಡ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಎಷ್ಟು ವರ್ಷ ವಯಸ್ಸಿರ್ಬೋದು ಅಂದಾಜು ಮೇಲ್ನೋಟಕ್ಕೆ? ಅಂದಾಜು ವಯಸ್ಸು ಒಂದು 45ರಿಂದ 55ವರೆಗೂ ಅಂತಂದು ಈಗ ಮೇಲ್ನೋಟಕ್ಕೆ ನಮಗೆ ಅನಿಸುತ್ತಾ ಇದೆ. ಬಟ್ ಸರಿಯಾದ ಏಜು FSLಯಿಂದ ಆಗಲಿ ಅಥವಾ ಏನಾದರೂ ಬಾಡಿ ಐಡೆಂಟಿಫೈ ಆತಂತಂದರೆ ಸಂಬಂಧಿಕರದಿಂದ ನಾವು ಸೂಟ್ ಕೇಸಲ್ಲಿ ಬಾಡಿ ಬಿಟ್ಟು ಬೇರೆ ಏನಾದರೂ ಐಟಮ್ಸು ಈ ಸದ್ಯ ನಮಗೇನು ಸಿಕ್ಕಿಲ್ಲ. ಬಾಡಿ ಒಂದೇ ಸಿಕ್ಕಿದೆ ಸೂಟ್ ಕೇಸಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.